ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನೀವು ಜನ್ಮಜಾತ ಹೋರಾಟಗಾರರು. ಇಂದು ಸಣ್ಣ ಪುಟ್ಟ ಸೋಲುಗಳು ಎದುರಾದರೂ ಕೂಡ ಎದೆಗುಂದಬೇಡಿ, ಏಕೆಂದರೆ ದೊಡ್ಡ ಗೆಲುವು ನಿಮಗಾಗಿ ಕಾಯುತ್ತಿರುವಂತದ್ದು. ಯಶಸ್ಸು ಎನ್ನುವುದು ಒಮ್ಮೆಗೆ ಸಿಗುವಂತಹ ಉಡುಗೊರೆಯಲ್ಲ, ಅದು ಪ್ರತಿದಿನದ ಸಣ್ಣ ಸಣ್ಣ ಪ್ರಯತ್ನಗಳ ಮೊತ್ತ. ನಿಮ್ಮಲ್ಲಿರುವಂತಹ ಛಲವೇ ನಿಮ್ಮನ್ನ ಗುರಿಯತ್ತ ಕೊಂಡೊಯ್ಯುವಂತಹ ದೊಡ್ಡ ಶಕ್ತಿಯನ್ನ ಹೊಂದಿದ್ದೀರಿ. ಇಂದು ಭಾನುವಾರವಾದರೂ ಕೂಡ ಉದ್ಯೋಗಿಗಳಿಗೆ ಮನಸ್ಸಿನಲ್ಲಿ ಮುಂದಿನ ವಾರದ ಕೆಲಸದ ಯೋಜನೆಗಳು ಓಡಾಡುತ್ತಿರುವುದು. ಇನ್ನು ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರಿಗೆ ಇಂದು ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭ ದೊರೆಯಲಿದೆ. ನಿಮ್ಮ ನಾಯಕತ್ವ ಗುಣಕ್ಕೆ ಎಲ್ಲರಿಂದ ಮೆಚ್ಚುಗೆ ಸಿಗುವಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸಮೃದ್ಧಿಯ ದಿನ. ಹಣದ ಹರಿವು ಉತ್ತಮವಾಗಿರುತ್ತದೆ, ಆದರೆ ಕುಟುಂಬದವರ ಸಂತೋಷಕ್ಕಾಗಿ ಅಥವಾ ಮನೆ ಅಲಂಕಾರಕ್ಕಾಗಿ ವಸ್ತುಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಸಾಲ ನೀಡುವ ಮುನ್ನ 2 ಬಾರಿ ಯೋಚನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಮೇಲಿರುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಯೋಗವು ಕೂಡ ಇರುವಂತದ್ದು. ಇನ್ನು ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳಲ್ಲಿ ಪ್ರಗತಿ ಕಂಡು ಬರುವಂತದ್ದು. ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ಮಾನಸಿಕ ನೆಮ್ಮದಿಯು ಕೂಡ ಸಿಗುವಂತದ್ದು. ಇಂದು ಮುಂಜಾನೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಇನ್ನು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಬಣ್ಣದ ಹೂಗಳನ್ನ ದೇವರಿಗೆ ಅರ್ಪಿಸುವುದು ಕೂಡ, ಗುರುದರ್ಶನವನ್ನ ಮಾಡುವುದು ಕೂಡ ಒಳ್ಳೆಯದು. ಇನ್ನು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಗೋಧಿ ಅಥವಾ ಬೆಲ್ಲವನ್ನ ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ಮಂಗಳ ದೋಷವನ್ನ ಕಡಿಮೆ ಮಾಡಲು ಸಹಾಯವನ್ನ ಮಾಡುವಂತದ್ದು. ಇನ್ನು ಕೆಂಪು ಬಣ್ಣದ ಬಳಕೆಯಾಗಿ ಇವತ್ತಿನ ಹೆಚ್ಚಾಗಿ ಬಳಸುವಂತದ್ದು. ನಿಮ್ಮ ಉಡುಗೆಯಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣದ ಕರವಸ್ತ್ರವನ್ನ ಬಳಸುವುದು ನಿಮಗೆ ಶುಭವನ್ನ ತರುವಂತದ್ದು. ಇನ್ನು ಆದಷ್ಟು ಇಂದಿನ ದಿವಸ ಶುಭ ಸಂಖ್ಯೆಯಾಗಿ 1 ಮತ್ತು 9 ಅತಿ ಹೆಚ್ಚಾಗಿ ಬಳಸಿದರೆ ಅದೃಷ್ಟ ನಿಮ್ಮದಾಗುವಂಥದ್ದು. ಇನ್ನು ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ನಿಮ್ಮ ಉಡುಪಿನಲ್ಲಿ ಬಳಸಿದ್ದಲ್ಲಿ ಅಥವಾ ಕರವಸ್ತ್ರವನ್ನ ನಿಮ್ಮ ಹತ್ತಿರ ಇಟ್ಕೊಂಡಲ್ಲಿ ನಿಮಗೆ ಈ ದಿನ ಶುಭವಾಗುವಂಥದ್ದನ್ನ ನೀವು ತಪ್ಪಿಸಲು ಸಾಧ್ಯವಿಲ್ಲ. ವೃಷಭ ರಾಶಿಯವರು ನೀವು ಸ್ಥಿರತೆ ಮತ್ತು ಸೌಂದರ್ಯವನ್ನ ಇಷ್ಟಪಡುವವರು. ಇಂದು ನಿಮ್ಮ ಸೃಜನಶೀಲತೆಯನ್ನ ಹೊರಹಾಕಿ ಜಗತ್ತು ನಿಮ್ಮನ್ನ ಗುರುತಿಸುತ್ತದೆ. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮನ್ನ ದೊಡ್ಡ ಶಕ್ತಿಯನ್ನಾಗಿ ಮಾಡುವಂಥದ್ದು. ಜೀವನವೆಂಬುದು ಒಂದು ಸುಂದರ ಕಲೆ. ನಿಮ್ಮ ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ನಿಮಗಾಗಿ ಮತ್ತು ನಿಮ್ಮವರ ಸಂತೋಷಕ್ಕಾಗಿ ಸಮಯವನ್ನ ಮೀಸಲಿಡುವುದೇ ನಿಜವಾದಂತಹ ಯಶಸ್ಸು. ಇಂದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಇಂದು ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸುವ ಸಾಧ್ಯತೆ ಇರುವಂತದ್ದು. ಕುಟುಂಬದೊಂದಿಗೆ ಹೊರಗೆ ಹೋಗಲು ಅಥವಾ ಹೋಟೆಲ್ ಊಟಕ್ಕಾಗಿ ಖರ್ಚು ಮಾಡುವಿರಿ. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇಂದು ಶುಭ ಫಲಗಳು ದೊರೆಯಲಿವೆ. ಇಂದು ಭಾನುವಾರವಾದ್ದರಿಂದ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಕಡಿಮೆ ಇರಲಿದೆ, ಆದರೆ ಮುಂದಿನ ವಾರದ ಯೋಜನೆಗಳ ಬಗ್ಗೆ ಚರ್ಚಿಸಲು ಇದು ಸಕಾಲ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಇರುವಂತದ್ದು. ಇನ್ನು ಸೌಂದರ್ಯವರ್ಧಕ ಅಥವಾ ಬಟ್ಟೆ ವ್ಯಾಪಾರ ಮಾಡುವವರಿಗೆ ಇಂದು ಅಧಿಕ ಲಾಭವಾಗುವಂಥದ್ದು. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸಂಭ್ರಮದ ವಾತಾವರಣವಿರುತ್ತದೆ. ಸಂಗಾತಿಯೊಂದಿಗೆ ಕಳೆದಂತಹ ಸಮಯವು ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂಥದ್ದು. ಇನ್ನು ಅವಿವಾಹಿತರಿಗೆ ಪ್ರೇಮ ಪ್ರಸ್ತಾಪಗಳು ಅಥವಾ ಮಾಡಲು ಅಥವಾ ಮನೆಯಲ್ಲಿ ಮದುವೆಯ ಮಾತುಕತೆ ನಡೆಸಲು ಕೂಡ ಇಂದು ಅತ್ಯಂತ ಸೂಕ್ತವಾದಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಸಾಮಾನ್ಯವಾಗಿರುವಂಥದ್ದು, ಆದರೆ ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಗಂಟಲು ಅಥವಾ ಕುತ್ತಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಆರೋಗ್ಯ ಬಗ್ಗೆ ನಿರ್ಲಕ್ಷ್ಯ ಬೇಡ. ಇಂದು ಮುಂಜಾನೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂಥದ್ದು. ಇನ್ನು ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ದೀಪವನ್ನು ಹಚ್ಚಿ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಭಿವೃದ್ಧಿಯು ಕೂಡ ಉಂಟಾಗುವಂಥದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಹಾಲು ಅಥವಾ ಅಕ್ಕಿಯನ್ನ ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿನ ಚಂದ್ರ ಮತ್ತು ಶುಕ್ರನ ಬಲವನ್ನ ಹೆಚ್ಚಿಗೆ ಮಾಡುವಂಥದ್ದನ್ನು ನೋಡ್ತೀರಾ. ಇಂದಿನ ಜಪವಾಗಿ ಓಂ ರಾಮ್ ರಾಮಾಯ ನಮಃ ಅಥವಾ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನ 11 ಬಾರಿ ಪಠಿಸಿದರೆ ಈ ದಿನ ಅದೃಷ್ಟ ನಿಮಗೆ ಒದಗಿ ಬರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿ ಬಣ್ಣ ಬಳಸಿದ್ದಲ್ಲಿ ಈ ದಿನ ಅದೃಷ್ಟ ನಿಮ್ಮದಾಗುವುದು. ಮಿಥುನ ರಾಶಿಯವರಿಗೆ ಇಂದು ಮಾತು ಬೆಳ್ಳಿ, ಮೌನ ಬಂಗಾರ. ಆದರೆ ಸರಿಯಾದ ಸಮಯದಲ್ಲಿ ಆಡುವಂತಹ ಸರಿಯಾದ ಮಾತು ವಜ್ರಕ್ಕಿಂತಲೂ ಬೆಲೆ ಬಾಳುವಂಥದ್ದು. ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ ಎಂಬುದನ್ನ ನೀವು ಮರೆಯ ಹಾಗಿಲ್ಲ. ಇಂದು ಭಾನುವಾರವಾಗಿದ್ದರಿಂದ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಸ್ವಲ್ಪ ಕಡಿಮೆ ಇರಬಹುದು, ಆದರೆ ಮುಂಬರುವಂತಹ ವಾರದ ಯೋಜನೆಗಳ ಬಗ್ಗೆ ಮನಸ್ಸಿನಲ್ಲಿ ಚಿಂತನೆಯೂ ಕೂಡ ನಡೆಯುವಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಸಂಪರ್ಕಗಳಿಂದ ಭವಿಷ್ಯದಲ್ಲಿ ಲಾಭದ ಸೂಚನೆಗಳು ಕೂಡ ಇರುವಂಥದ್ದು. ನಿಮ್ಮ ಮಾತಿನ ಚತುರೆಯಿಂದ ಬಾಕಿ ಇರುವಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಒಳ್ಳೆಯ ಸಮಯ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ಬರಬಹುದು, ಆದರೆ ಕುಟುಂಬದವರ ಸಂತೋಷಕ್ಕಾಗಿ ಅಥವಾ ಪ್ರವಾಸಕ್ಕಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳ ಮೇಲೆ ಸ್ವಲ್ಪ ನಿಗಾವನ್ನಿಟ್ಟುಕೊಂಡು ಕಾಲಿಡಬೇಕಾಗುತ್ತೆ ನೀವು. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯವನ್ನ ಕಳೆಯುವಂತ ದಿನ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ದೂರವಾಗುವಂತಹ ದಿನ. ಇನ್ನು ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಮುದವು ಸಿಗುವ ಸಂತೋಷವೂ ಕೂಡ ಸಿಗುವಂತದ್ದು. ಇನ್ನು ಮಕ್ಕಳ ಪ್ರಗತಿಯಿಂದ ನಿಮ್ಮ ಬಗ್ಗೆ ಶುಭ ಸುದ್ದಿಯೂ ಕೂಡ ಕೇಳಿ ಬರುವಂತದ್ದನ್ನು ನೋಡ್ತೀರಾ. ಇನ್ನು ಆರೋಗ್ಯವು ಸಾಮಾನ್ಯವಾಗಿರುವಂತದ್ದು, ಆದರೆ ಅತಿಯಾದ ಆಲೋಚನೆಯಿಂದ
ಇದರಿಂದ ಸ್ವಲ್ಪ ತಲೆನೋವು ಅಥವಾ ಮಾನಸಿಕ ಆಯಾಸವಾಗಬಹುದು. ಆದಷ್ಟು ಪೌಷ್ಟಿಕ ಆಹಾರ ಸೇವನೆಯನ್ನ ಮಾಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಸೂರ್ಯ ನಮಸ್ಕಾರವಾಗಿ ಮುಂಜಾನೆ ಸೂರ್ಯ ದೇವರಿಗೆ ಜಲವನ್ನ ಅರ್ಪಿಸಬೇಕಾಗುತ್ತೆ, ಅಂದ್ರೆ ಅಗ್ರವನ್ನ ನೀಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಬುಧ ಮಂತ್ರವನ್ನ ಜಪ ಮಾಡುವುದು, ಅಂದ್ರೆ ಓಂ ಭೂಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂಥದ್ದು. ಇನ್ನು ಹಸಿರು ಬಣ್ಣದ ಬಳಕೆಯಾಗಿ ಇಂದು ಹಸಿರು ಬಣ್ಣದ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗುತ್ತೆ, ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸುವುದರಿಂದ ಕೂಡ ಅದೃಷ್ಟ ನಿಮ್ಮದಾಗುವಂಥದ್ದು. ಇನ್ನು ಪಕ್ಷಿಗಳಿಗೆ ಆಹಾರವಾಗಿ ಸಾಧ್ಯವಾದರೆ ಪಕ್ಷಿಗಳಿಗೆ ಕಾಳು ಅಥವಾ ನೀರನ್ನ ಇಡಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳನ್ನ ನಿವಾರಿಸಲು ಸಹಾಯವನ್ನ ಮಾಡುವಂಥದ್ದನ್ನ ನೋಡ್ತೀರಾ. ಇಂದಿನ ಶುಭ ಸಂಖ್ಯೆಯಾಗಿ 5 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕು. ಶುಭ ಬಣ್ಣವಾಗಿ ಹಸಿರು ಮತ್ತು ತಿಳಿ ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ಈ ದಿನ ನಿಮ್ಮದಾಗುವುದು. ರಾಶಿ ಕಟಕ ರಾಶಿಯವರಿಗೆ ಮನಸ್ಸಿನ ಶಾಂತಿಯೇ ಶಕ್ತಿ. ನೀವು ಶಾಂತವಿದ್ದಾಗ ಮಾತ್ರ ಜೀವನದ ದೊಡ್ಡ ಸವಾಲುಗಳನ್ನ ಸುಲಭವಾಗಿ ಎದುರಿಸಲು ಸಾಧ್ಯ. ಸಮುದ್ರ ಶಾಂತವಾಗಿದ್ದಷ್ಟು ಅದರ ಆಳ ಅರಿಯುವುದು ಬಹಳ ಸುಲಭವಾಗುವಂಥದ್ದು. ನೀವು ಭಾವಜೀವಿಗಳು. ಇಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಬೇಸರವನ್ನ ಮಾಡಿಕೊಳ್ಳಬೇಡಿ. ನಿಮ್ಮ ಅಂತರಾತ್ಮದ ಧ್ವನಿಯನ್ನ ಕೇಳಿ ಮುನ್ನಡೆಯಬೇಕಾಗುತ್ತೆ. ಆಗ ಯಶಸ್ಸು ಖಂಡಿತ ನಿಮ್ಮದಾಗುವಂಥದ್ದು. ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಉತ್ಸಾಹ ಕಂಡು ಬರುವಂತಹ ದಿನ. ಮೇಲಾಧಿಕಾರಿಗಳೊಂದಿಗೆ ಸೌಹಾರ್ದಯುತ ಬಾಂಧವ್ಯ ಇರುವಂತದ್ದು. ನಿಮ್ಮ ಪ್ರಾಮಾಣಿಕತೆಕ್ಕಂತಹ ಪ್ರತಿಫಲ ದೊರೆಯುವಂತಹ ದಿನ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ಕೂಡ ವಸೂಲಾಗುವಂತಹ ಸಾಧ್ಯತೆ ಇದೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸಬರ ಸೇರ್ಪಡೆಯಿಂದ ನಿಮಗೆ ಲಾಭ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಆದಾಯದ ಮೂಲಗಳು ಕೂಡ ಹೆಚ್ಚಾಗುವಂತಹ ದಿನ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡಲು ಯೋಜನೆಯನ್ನ ರೂಪಿಸುವಂತಹ ದಿನ. ಆದರೆ ಐಷಾರಾಮಿ ವಸ್ತುಗಳಿಗಾಗಿ ಅನಗತ್ಯ ಖರ್ಚು ಮಾಡದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲದಿಂದ ದೊಡ್ಡ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಯೋಗ ಇರುವಂಥದ್ದು. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳಲ್ಲಿ ಸಕಾರಾತ್ಮಕ ಸ್ಪಂದನೆ ದೊರೆಯುವಂಥದ್ದು. ಇನ್ನು ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತಹ ದಿನ. ಇಂದು ಮುಂಜಾನೆ ಶಿವನ ಆರಾಧನೆಯಾಗಿ ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧ ಜಲದಿಂದ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿಯನ್ನ ನೀಡುವಂಥದ್ದು. ಇನ್ನು ಚಂದ್ರ ಮಂತ್ರವಾಗಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ದಾನವಾಗಿ ಹಸಿದವರಿಗೆ ಅಥವಾ ಬಡವರಿಗೆ ಅಕ್ಕಿ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದಾನ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಜಾತಕದಲ್ಲಿನ ಚಂದ್ರನ ಬಲ ಕೂಡ ಹೆಚ್ಚಾಗುವಂತದ್ದನ್ನ ಈ ದಿನ ನೋಡ್ತೀರಾ. ಇನ್ನು ತಾಯಿಯ ಆಶೀರ್ವಾದ ಶ್ರೇಷ್ಠವಾದಂತಹ ಆಶೀರ್ವಾದ. ಇಂದು ಮನೆಯಿಂದ ಹೊರಡುವ ಮುನ್ನ ತಾಯಿಯ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇದು ನಿಮಗೆ ಸರ್ವ ಕಾರ್ಯವನ್ನ ಸಿದ್ಧಿಯಾಗಿ ಮಾಡುವಂತದ್ದನ್ನ ನೀವು ಈ ದಿನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿಯ ಬಣ್ಣವನ್ನ ಬಳಸಿದರೆ ಅದೃಷ್ಟ ನಿಮ್ಮದಾಗುವುದು. ಸಿಂಹರಾಶಿ ಸಿಂಹರಾಶಿಯವರು ಸೂರ್ಯನ ಪ್ರಕಾಶವನ್ನ ಯಾರೂ ಕೂಡ ಮರೆ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ನಿಮ್ಮ ಪರಿಶ್ರಮದ ಫಲವನ್ನ ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಆಗ ನೀವು ಗೆಲ್ಲುವಂಥದ್ದು. ನೀವು ಹುಟ್ಟಿನಿಂದಲೇ ನಾಯಕರಾಗುವಂಥದ್ದು. ಇಂದು ಸಣ್ಣ ಪುಟ್ಟ ಟೀಕೆಗಳಿಗೆ ಕಿವಿಗೊಡಬೇಡಿ. ನಿಮ್ಮ ಗುರಿಯತ್ತ ನಿಮ್ಮ ಗಮನವಿರಬೇಕಾಗುತ್ತೆ. ಆಗ ಜಗತ್ತು ನಿಮ್ಮ ಹಿಂದೆ ಬರುವಂತದ್ದನ್ನ ನೀವು ನೋಡ್ತೀರಾ. ಇಂದು ಭಾನುವಾರವಾದರೂ ಕೂಡ ಉದ್ಯೋಗಿಗಳಿಗೆ ಮನಸ್ಸಿನಲ್ಲಿ ಮುಂದಿನ ವಾರದ ಕೆಲಸದ ಯೋಜನೆಗಳು ಸಿದ್ಧವಾಗುವಂಥದ್ದು. ಇನ್ನು ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿ ಇರುವವರಿಗೆ ಇಂದು ವಿಶೇಷ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭದ ಸೂಚನೆ ಇರುವಂಥದ್ದು. ಹೊಸ ವ್ಯವಹಾರ ಆರಂಭಿಸಲು ತಂದೆ ಅಥವಾ ತಾಯಿಯ ಹಿರಿಯರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಆರ್ಥಿಕವಾಗಿ ಇಂದು ಸಬಲರಾಗುತ್ತೀರಿ. ಬರಬೇಕಾಗಿದ್ದಂತಹ ಬಾಕಿ ಹಣ ಇಂದು ನಿಮ್ಮ ಕೈ ಸೇರಬಹುದಾದಂತಹ ದಿನ. ಆದರೂ ನಿಮ್ಮ ಐಷಾರಾಮಿ ಜೀವನಕ್ಕೆ ಶೈಲಿಗಾಗಿ ಹೆಚ್ಚಿನ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಖರ್ಚಿನ ಮೇಲೆ ನಿಗಾವನ್ನಿಟ್ಕೋಬೇಕಾಗುತ್ತೆ. ಧಾರ್ಮಿಕ ಕಾರ್ಯಗಳಿಗಾಗಿ ಧನ ಸಹಾಯ ಮಾಡುವಂತಹ ಯೋಗ ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಎಲ್ಲರಿಂದ ಮನ್ನಣೆ ಸಿಗುವಂತಹ ದಿನ. ತಂದೆಯವರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾಗುತ್ತೆ. ಸಂಗಾತಿಯೊಂದಿಗೆ ಸುಂದರವಾದಂತಹ ಸಮಯವನ್ನ ಕಳೆಯುವಂತಹ ದಿನ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವಂತಹ ಘಟನೆಗಳು ನಡೆಯುವಂತಹ ದಿನ. ಇನ್ನು ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆಯನ್ನ ತರುವಂತಹ ದಿನ ಇಂದಿನ ದಿವಸ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹ ಭರಿತವಾದಂತಹ ದಿನ. ದೈಹಿಕ ಶಕ್ತಿ ಹೆಚ್ಚಾಗಿರುತ್ತದೆ. ಆದರೆ ಅತಿಯಾದ ಬಿಸಿಲಿನಿಂದಾಗಿ ಅಥವಾ ಬಿಸಿಲಿನಲ್ಲಿ ಅಲಿಯುವುದರಿಂದಾಗಿ ತಲೆನೋವು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಾಕಷ್ಟು ನೀರಿನ ಸ್ವಲ್ಪ ಕುಡಿಯಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಮತ್ತು 12 ಬಾರಿ ಸೂರ್ಯ ನಮಸ್ಕಾರವನ್ನ ಮಾಡಬೇಕಾಗುತ್ತೆ. ಇಂದು ಸಾಧ್ಯವಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಮತ್ತು ಕಾರ್ಯಸಿದ್ಧಿಯನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗೋಧಿ ಅಥವಾ ಬೆಲ್ಲವನ್ನ ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿನ ಸೂರ್ಯನ ಬಲವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇಂದು ಮನೆಯಲ್ಲಿ ತಂದೆಯವರ ಪಾದಕ್ಕೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಿರಿ. ಇದರಿಂದ ನಿಮ್ಮ ಕೆಲಸದಲ್ಲಿರುವಂತಹ ಅಡೆತಡೆಗಳು ಕೂಡ ದೂರವಾಗುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರು ನೀವು ಪ್ರತಿಯೊಂದು ವಿಷಯದಲ್ಲೂ ನಿಖರತೆಯನ್ನ ಬಯಸುವವರು. ಇಂದು ನಿಮ್ಮ ಆಲೋಚನೆಯೇ ನಿಮಗೆ ಯಶಸ್ಸನ್ನ ತಂದುಕೊಡಲಿದೆ. ಸವಾಲುಗಳನ್ನು ನೋಡಿ ಅಂಜಬೇಡಿ. ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ ಆಗುವುದು. ಇನ್ನು ಪರಿಪೂರ್ಣತೆ ಎನ್ನುವುದು ಕೇವಲ ಒಂದು ಗುರಿಯಲ್ಲ, ಅದು ಸತತ ಪ್ರಯತ್ನಗಳ ಫಲ. ಸಣ್ಣ ಸಣ್ಣ ಸುಧಾರಣೆಗಳೇ ಒಂದು ದಿನ ದೊಡ್ಡ ಯಶಸ್ಸಿಗೆ ನಾಂದಿ ಹಾಡುವಂಥದ್ದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯದಕ್ಷತೆ
ಹೆಚ್ಚಾಗಲಿದೆ. ಯೋಜನೆಗಳನ್ನು ರೂಪಿಸುವಲ್ಲಿ ನೀವು ತೋರುವಂತಹ ಜಾಣ್ಮೆಯೇ ಪ್ರಶಂಸೆ ಸಿಗುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಸೂಲಿ ಮಾಡಲು ಇದು ಸೂಕ್ತವಾದಂತಹ ಸಮಯ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಆತ್ಮೀಯ ಸ್ನೇಹಿತರಿಂದ ಉತ್ತಮ ಮಾಹಿತಿಯೂ ಕೂಡ ಲಭ್ಯವಾಗುವಂಥದ್ದು. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ. ಆದರೆ ಭಾನುವಾರವಾಗಿರುವುದರಿಂದ ಕುಟುಂಬದವರ ಪ್ರವಾಸ ಅಥವಾ ಮನೋರಂಜನೆಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಹೂಡಿಕೆ ಮಾಡುವ ಮುನ್ನ ಮನೆಯ ಹಿರಿಯರ ಸಲಹೆಯನ್ನ ಪಡೆಯುವುದು ಉತ್ತಮ. ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವಿರುತ್ತದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಇದು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದು. ಮಕ್ಕಳ ಕಡೆಯಿಂದ ಸಂತೋಷದ ಸುದ್ದಿ ಕೇಳುವಂತದ್ದು. ಅವಿವಾಹಿತರಿಗೆ ದೂರದ ಸಂಬಂಧದಿಂದ ವಿವಾಹದ ಪ್ರಸ್ತಾಪ ಕೂಡ ಬರುವಂತಹ ಯೋಗವಿದೆ. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ಹೊಟ್ಟೆ ನೋವು ಕೂಡ ಕಾಣಿಸಿಕೊಳ್ಳಬಹುದು. ಹೊರಗಿನ ಆಹಾರ ಸೇವನೆಯನ್ನ ತಪ್ಪಿಸಬೇಕಾಗುತ್ತೆ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯ ದೇವರಿಗೆ ಅಗ್ರ್ಯವನ್ನ ನೀಡಿ ಮತ್ತು ಸೂರ್ಯ ನಮಸ್ಕಾರವನ್ನ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನ ವೃದ್ಧಿಸುವಂತದ್ದು. ಇನ್ನು ಕನ್ಯಾ ರಾಶಿಯವರು ಇಂದು ಗರಿಕೆ ಅಂದ್ರೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಬೇಕಾಗುತ್ತೆ. ಇದರಿಂದ ಕೆಲಸದಲ್ಲಿರುವಂತಹ ವಿಘ್ನಗಳು ನಿವಾರಣೆಯಾಗುವಂತದ್ದು. ಇಂದು ನಿಮ್ಮ ಉಡುಗೆಯಲ್ಲಿ ಅಥವಾ ಕರವಸ್ತ್ರದಲ್ಲಿ ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಇದು ನಿಮ್ಮ ಸಂವಹನ ಕಲೆ ಮತ್ತು ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತದ್ದು. ಇನ್ನು ಹಸುವಿಗೆ ಹಸಿರು ಹುಲ್ಲು ಅಥವಾ ತರಕಾರಿಗಳನ್ನ ನೀಡಿ. ಇದು ಜಾತಕದಲ್ಲಿರುವಂತಹ ದೋಷಗಳನ್ನ ಕಡಿಮೆ ಮಾಡಲು ಸಹಕಾರಿಯಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ತಿಳಿ ಹಳದಿಯನ್ನ ಬಳಸಿದ್ದಲ್ಲಿ ಅದೃಷ್ಟ ಈ ದಿನ ನಿಮ್ಮದಾಗುವುದು. ತುಲಾರಾಶಿ. ತುಲಾರಾಶಿಯವರು ನೀವು ಸಮತೋಲನದ ಸಂಕೇತ. ಇಂದು ಏನೇ ಏರುಪೇರಾದರೂ ನಿಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳಬೇಡಿ. ನಿಮ್ಮ ನಗು ಮತ್ತು ಶಾಂತಿಯೇ ನಿಮ್ಮ ದೊಡ್ಡದಾದಂತಹ ಶಕ್ತಿ. ಜೀವನವು ಒಂದು ಸೈಕಲ್ ಸವಾರಿ ಇದ್ದಂತೆ. ಸಮತೋಲನವನ್ನ ಕಾಯ್ದುಕೊಳ್ಳಲು ನೀವು ಸದಾ ಚಲಿಸಿರಬೇಕು. ನಿಮ್ಮ ದಾರಿ ನಿಮ್ಮದಾಗಿರಲಿ. ಗುರಿ ತಲುಪುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿರಬೇಕಾಗುತ್ತೆ ಅಷ್ಟೇ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆ ಹೆಚ್ಚಾಗಲಿದೆ. ಬಾಕಿ ಉಳಿದಂತಹ ಯೋಜನೆಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತವಾದಂತಹ ಸಮಯ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ನಿಮ್ಮ ಶಾಂತ ಸ್ವಭಾವದಿಂದ ಅದನ್ನು ನಿಭಾಯಿಸುತ್ತೀರಿ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳ ಬಗ್ಗೆ ಆಲೋಚಿಸಲು ಇದು ಒಳ್ಳೆಯ ಸಮಯ. ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಾದಂತಹ ದಿನ. ಆದಾಯದ ಮೂಲಗಳು ಉತ್ತಮವಾಗಿದ್ದರೂ ಕೂಡ ವಿಲಾಸಿ ವಸ್ತುಗಳಿಗಾಗಿ ಹೆಚ್ಚಿನ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯ. ಇನ್ನು ಹಳೆಯ ಸಾಲದ ವಿಚಾರದಲ್ಲಿ ಸ್ವಲ್ಪ ಪ್ರಗತಿ ಕೂಡ ಕಂಡುಬರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರೊಂದಿಗೆ ಸಮಯವನ್ನ ಕಳೆಯಲು ಅವಕಾಶ ಕೂಡ ಸಿಗುವಂತದ್ದು. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ದೂರದ ಪ್ರಯಾಣದ ಯೋಜನೆಯನ್ನ ರೂಪಿಸುವಿರಿ. ಮಕ್ಕಳ ಕಡೆಯಿಂದ ಸಂತೋಷದ ಸುದ್ದಿ ಕೇಳುವಿರಿ. ಸಮಾಜಕವಾಗಿ ಇಂದು ಗೌರವ ಹೆಚ್ಚಾಗುವಂತಹ ದಿನ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಅತಿಯಾದ ಕೆಲಸದಿಂದಾಗಿ ಸೊಂಟದ ನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನು ಕುಡಿಯಿರಿ ಮತ್ತು ತಾಜಾ ಹಣ್ಣುಗಳನ್ನು ಸೇವಿಸಬೇಕಾಗುತ್ತೆ. ಸಂಜೆ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯ ದೇವರಿಗೆ ಅಗ್ರ್ಯವನ್ನ ನೀಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಮತ್ತು ಆರೋಗ್ಯವನ್ನ ಸುಧಾರಿಸುವಂತದ್ದು. ಇನ್ನು ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡುವುದು. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಗಟ್ಟಿಗೊಳಿಸುವಂತದ್ದು. ಇನ್ನು ನಿರ್ಗತಿಕರಿಗೆ ಅಥವಾ ಬಡವರಿಗೆ ಸ್ವಲ್ಪ ಬೆಲ್ಲ ಅಥವಾ ಗೋಧಿಯನ್ನ ದಾನ ಮಾಡುವುದು ಕೂಡ ಬಹಳ ಉತ್ತಮ. ಇಂದಿನ ಜಪವಾಗಿ ಓಂ ದ್ರಾಂ ದ್ರೀಂ ದ್ರೌಂ ಸಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಿ. ಇದು ನಿಮ್ಮ ರಾಶಾಧಿಪತಿ ಶುಕ್ರನ ಬಲವನ್ನ ಹೆಚ್ಚಿಗೆ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಈ ದಿನ ಅದೃಷ್ಟ ನಿಮ್ಮದಾಗುವುದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ನೀವು ರಹಸ್ಯಗಳನ್ನ ಕಾಪಾಡುವಲ್ಲಿ ಮತ್ತು ಗುರಿ ತಲುಪುವಲ್ಲಿ ಪ್ರವೀಣರು. ಇಂದು ನಿಮ್ಮ ದಾರಿಯಲ್ಲಿ ಬರುವಂತಹ ಅವಕಾಶಗಳನ್ನ ಸರಿಯಾಗಿ ಗುರುತಿಸಿ ಯಶಸ್ಸು ಖಂಡಿತ ನಿಮ್ಮದಾಗುವಂತದ್ದು. ನಿಮ್ಮ ಮೌನವು ದೌರ್ಬಲ್ಯವಲ್ಲ, ಅದು ನಿಮ್ಮ ಮುಂದಿನ ದೊಡ್ಡ ಜಿಗಿತದ ಸಿದ್ಧತೆ. ಜಗತ್ತು ನಿಮ್ಮನ್ನ ಅಳೆಯುವ ಮುನ್ನ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಅಚಲವಾದಂತಹ ನಂಬಿಕೆ ಇರಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಕಠಿಣ ಸವಾಲುಗಳನ್ನು ಎದುರಿಸಲು ನೀವು ಸಜ್ಜಾಗಿದ್ದೀರಿ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಅಥವಾ ಪಾಲುದಾರಿಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ಎದುರಾಗಲಿವೆ. ರಿಯಲ್ ಎಸ್ಟೇಟ್ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ವಿಶೇಷ ಲಾಭದ ದಿನವಿದು. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಹಿಂದೆ ಯಾರಿಗಾದರೂ ನೀಡಿದಂತಹ ಸಾಲದ ಹಣ ಮರಳಿ ಬರುವಂತದ್ದು. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣ ವಹಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಬಜೆಟ್ ಕಡೆಗೆ ಗಮನವಿರಬೇಕಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಲಾಭದಾಯಕವಾದಂತಹ ದಿನ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಯೋಜನೆಯನ್ನ ರೂಪಿಸುವಿರಿ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಹೆಮ್ಮೆಯನ್ನ ತರುವಂತದ್ದು. ಇನ್ನು ಹಳೆಯ ಸ್ನೇಹಿತರನ್ನ ಭೇಟಿ ಮಾಡುವಂತಹ ಅವಕಾಶ ಕೂಡ ಸಿಗುವಂತಹ ದಿನ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸವಾಗಬಹುದು. ಉದರ ಸಂಬಂಧಿ ಅಂದರೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನ ಹೆಚ್ಚಿಗೆ ಮಾಡುವಂತದ್ದು. ಇಂದು ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡಿ ಅಥವಾ ಮನೆಯಲ್ಲಿ ಹನುಮಾನ್ ಚಾಲಿಸವನ್ನ ಪಠಿಸಿ. ಇದರಿಂದ ಕೆಲಸದಲ್ಲಿರುವಂತಹ ಅಡೆತಡೆಗಳು ನಿವಾರಣೆಯಾಗುವಂಥದ್ದು.
ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಬೆಲ್ಲ ಅಥವಾ ಗೋಧಿಯನ್ನ ದಾನ ಮಾಡಿ. ಇದು ಮಂಗಳ ಗ್ರಹದ ದೋಷಗಳನ್ನ ಶಾಂತವಾಗಿಸಲು ಸಹಾಯವನ್ನ ಮಾಡುವಂಥದ್ದು. ಇಂದಿನ ಜಪವಾಗಿ ಓಂ ರಾಮ್ ರಾಹವೇ ನಮಃ ಅಥವಾ ಮಂಗಳನ ಮಂತ್ರವಾಗಿ ಓಂ ಅಂಗರಕಾಯ ನಮಃ ಎಂದು 11 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಲೇಬೇಕಾಗುತ್ತೆ. ರಾಶಿ ಧನುರಾಶಿಯವರು, ನೀವು ನಿಮ್ಮಲ್ಲಿರುವಂತಹ ಜ್ಞಾನ ಮತ್ತು ಉತ್ಸಾಹವೇ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ಇಂದು ಬರುವಂತಹ ಸಣ್ಣ ಅವಕಾಶವನ್ನ ಕಡೆಗಣಿಸಬೇಡಿ, ಅದು ದೊಡ್ಡ ಬದಲಾವಣೆಗೆ ನಾಂದಿಯಾಗಬಹುದು. ಗುರಿ ತಲುಪಲು ದಾರಿ ಸುದೀರ್ಘವಾಗಿರಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯವಿದ್ದರೆ ಪ್ರತಿ ಹೆಜ್ಜೆಯೂ ಒಂದು ಸಾಧನೆಯೇ ಆಗಿರುವಂತದ್ದು. ಸೋಲಿಗೆ ಹೆದರಬೇಡಿ, ಅದು ನಿಮ್ಮನ್ನ ಗೆಲುವಿನ ಹಾದಿಗೆ ಸಿದ್ಧಪಡಿಸುವಂತದ್ದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ದೀರ್ಘಕಾಲದ ಯೋಜನೆಯೊಂದು ಇಂದು ಕಾರ್ಯರೂಪಕ್ಕೆ ಬರಬಹುದು. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಹೊಸ ಹೂಡಿಕೆ ಅಥವಾ ವ್ಯವಹಾರದ ಪ್ರಸ್ತಾಪಗಳು ಬರಬಹುದು. ಸೃಜನಾತ್ಮಕ ಕೆಲಸಗಳಲ್ಲಿ ಇರುವವರಿಗೆ ಹೆಚ್ಚಿನ ಯಶಸ್ಸು ಕೂಡ ಸಿಗುವಂತದ್ದು. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ದೊರೆಯುವುದು. ನಿಮ್ಮ ಉಳಿತಾಯದ ಯೋಜನೆಗಳಿಗೆ ಇಂದು ವೇಗ ಸಿಗಲಿದೆ. ಆದರೆ ಮನೆಗೆ ಸಂಬಂಧಿಸಿದ ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳ ನಡೆಯುವಂತಹ ಸಾಧ್ಯತೆ ಇದೆ. ತಂದೆಯವರ ಮಾರ್ಗದರ್ಶನವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದೆ. ಇನ್ನು ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂಥದ್ದು. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ, ಆದರೆ ಅತಿಯಾದ ಪ್ರಯಾಣದಿಂದಾಗಿ ಸಂಜೆಯ ವೇಳೆ ಕಾಲು ನೋವು ಅಥವಾ ದೈಹಿಕ ಆಯಾಸವಾಗಬಹುದು. ಪೌಷ್ಟಿಕ ಆಹಾರ ಸೇವನೆ ಮತ್ತು ಸಮಯಕ್ಕೆ ಸರಿಯಾದ ನಿದ್ರೆಯ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಅಗ್ರ್ಯವನ್ನು ನೀಡಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ನಿಮ್ಮ ಕುಲದೇವತೆ ಅಥವಾ ದತ್ತಾತ್ರೇಯ ಸ್ವಾಮಿಯನ್ನ ಸ್ಮರಿಸುವುದು. ಓಂ ಬೃಹಸ್ಪತಿ ಏ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಗೋಧಿ ಅಥವಾ ಬೆಲ್ಲವನ್ನ ದಾನ ಮಾಡಿ. ಇದು ನಿಮ್ಮ ಕೆಲಸದಲ್ಲಿ ಎದುರಾಗುವಂತಹ ಅಡೆತಡೆಗಳನ್ನ ನಿವಾರಿಸುವಂಥದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣದ ಯಾವುದಾದರೂ ಒಂದು ವಸ್ತುವನ್ನ ಬಳಸುವುದರಿಂದ ಸಕಾರಾತ್ಮಕ ಶಕ್ತಿ ಕೂಡ ಹೆಚ್ಚುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಈ ದಿನ ನಿಮಗೆ ಅದೃಷ್ಟ ಒದಗಿ ಬರುವಂಥದ್ದು. ಮಕರ ರಾಶಿ ರಾಶಿಯವರಿಗೆ ಕಷ್ಟದ ಹಾದಿಯಲ್ಲಿ ನಡೆಯುವಾಗ ಮಾತ್ರ ನಾವು ಬಲಿಷ್ಠರಾಗುತ್ತೇವೆ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ. ಸೂರ್ಯ ಮುಳುಗುವುದು ಮತ್ತೆ ಇಳುವುದಕ್ಕೆ ಹೊರತು ಮರೆಯಾಗುವುದಕ್ಕಲ್ಲ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ಕೆಲಸದ ಒತ್ತಡ ಸ್ವಲ್ಪ ಕಡಿಮೆ ಇರಲಿದೆ, ಆದರೆ ಮುಂದಿನ ವಾರದ ಯೋಜನೆಗಳ ಬಗ್ಗೆ ಮನಸ್ಸಿನಲ್ಲಿ ಗೊಂದಲವಿರಬಹುದು. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಸೂಲಿ ಮಾಡಲು ಇದು ಒಳ್ಳೆಯ ಸಮಯ. ಕಬ್ಬಿಣ, ಕೃಷಿ ಅಥವಾ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದ ಮುನ್ಸೂಚನೆ ಇದೆ. ಸಣ್ಣ ಪ್ರಮಾಣದ ಹೂಡಿಕೆಗೆ ಇಂದು ಶುಭವಾದಂತಹ ದಿನ. ಆರ್ಥಿಕವಾಗಿ ಇಂದು ಸಾಧಾರಣವಾದಂತಹ ದಿನ. ಆದಾಯಕ್ಕಿಂತ ಖರ್ಚು ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ ಕುಟುಂಬದ ಅವಶ್ಯಕತೆಗಾಗಿ ಹಣ ವ್ಯಯವಾಗಬಹುದು. ಅನಗತ್ಯ ಸಾಲ ಮಾಡುವುದನ್ನು ತಪ್ಪಿಸಬೇಕಾಗುತ್ತೆ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗೆ ಊಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಬಾಂಧವ್ಯ ಸುಧಾರಿಸುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಿರಿ. ಇನ್ನು ಮನೆಯಲ್ಲಿ ಶಾಂತಯುತ ವಾತಾವರಣವಿರುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಬೆನ್ನು ನೋವು ಅಥವಾ ಮೊಣಕಾಲು ನೋವು ಕಾಣಿಸಿಕೊಳ್ಳಬಹುದು. ಅತಿಯಾದ ಆಲೋಚನೆಯಿಂದ ಮಾನಸಿಕ ಆಯಾಸವಾಗಬಹುದು. ಸಾಕಷ್ಟು ನೀರನ್ನು ಕುಡಿಯಿರಿ ಮತ್ತು ಸಂಜೆ ವೇಳೆ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡುವಂಥದ್ದು. ಸಂಜೆ ವೇಳೆ ಶನಿ ದೇವರ ಮುಂದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅಥವಾ ಶನಿ ಚಾಲಿಸವನ್ನ ಪಠಿಸಿ. ಇದು ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂಥದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಆಹಾರ ಅಥವಾ ಗೋಧಿಯನ್ನ ದಾನ ಮಾಡಿ. ಇದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂಥದ್ದು. ಇನ್ನು ಇಂದಿನ ಜಪವಾಗಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೀಶ್ವರಾಯ ನಮಃ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಕಪ್ಪು ಬಣ್ಣವನ್ನ ಈ ದಿನ ಅತಿ ಹೆಚ್ಚಾಗಿ ಬಳಸುವುದರಿಂದ ನಿಮಗೆ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂಥದ್ದು. ಇನ್ನು ಹಸಿದವರಿಗೆ ದಾನವಾಗಿ ಮಾಡುವಂಥದ್ದು. ಸ್ವಲ್ಪ ಆಹಾರ ಅಥವಾ ಗೋಧಿಯನ್ನು ದಾನ ಮಾಡಬೇಕಾಗುತ್ತೆ. ಇದು ಕೂಡ ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ನಿಮ್ಮದಾಗುವುದು. ಕುಂಭರಾಶಿಯವರು, ನೀವು ವಿಭಿನ್ನವಾಗಿ ಯೋಚಿಸುವವರು. ಇಂದು ಜನರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ. ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಮುಂದುವರಿಸಿ. ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನ ನೀಡುವಂಥದ್ದು. ಕಷ್ಟಗಳು ಎನ್ನುವುದು ಕೇವಲ ಮೋಡಗಳಂತೆ, ಅವು ಬರುತ್ತವೆ ಮತ್ತು ಹೋಗುತ್ತವೆ. ಆದರೆ ನಿಮ್ಮ ಪರಿಶ್ರಮದ ಸೂರ್ಯ ಎಂದಿಗೂ ಕೂಡ ಮರೆಯಾಗಬಾರದು. ಕೆಲವು ನಿಮ್ಮ ಛಲಕ್ಕೆ ನೀಡುವಂತಹ ಬಹುಮಾನವಾಗಬೇಕಷ್ಟೇ. ಇಂದು ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಸಮಾಧಾನದ ವ್ಯವಹರಿಸಿರಿ. ನಿಮ್ಮ ಕಲ್ಪನೆಗಳು ಅಥವಾ ಐಡಿಯಾಗಳನ್ನ ಮಂಡಿಸಲು ಇದು ಒಳ್ಳೆಯ ಸಮಯ, ಆದರೆ ಆತುರದ ನಿರ್ಧಾರ ಬೇಡ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಸುಧಾರಣೆಯ ಲಾಭವಿರುತ್ತದೆ. ಇನ್ನು ತಾಂತ್ರಿಕ ಕ್ಷೇತ್ರ ಅಥವಾ ಕಬ್ಬಿಣದ ವ್ಯವಹಾರಗಳಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಸಿಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಇಂದು ಸ್ವಲ್ಪ ಏರುಪೇರು ಉಂಟಾಗಬಹುದು. ಅನಗತ್ಯ ಪ್ರವಾಸ ಅಥವಾ ಮೋಜಿನ ಚಟುವಟಿಕೆಗಳಿಗಾಗಿ ಹಣ
ಹಣ ವ್ಯಯವಾಗುವಂತಹ ಸಂಭವವಿದೆ. ಸಾಲ ನೀಡುವ ಮುನ್ನ ಅಥವಾ ತೆಗೆದುಕೊಳ್ಳುವ ಮುನ್ನ 10 ಬಾರಿ ಯೋಚನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸುವುದು ನಿಮ್ಮ ಭವಿಷ್ಯಕ್ಕೆ ಬಹಳ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಮೌನವಾಗಿರುವುದು ಬಹಳ ಮುಖ್ಯ. ಇನ್ನು ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನ ತರಲಿದೆ. ಅವಿವಾಹಿತರಿಗೆ ದೂರದ ಸಂಬಂಧಿಕರ ಕಡೆಯಿಂದ ವಿವಾಹದ ಮಾತುಕತೆಗಳು ಶುರುವಾಗಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮವಾದಂತಹ ದಿನ. ಕಾಲು ನೋವು ಅಥವಾ ನರಗಳ ದೌರ್ಬಲ್ಯದಂತಹ ಸಮಸ್ಯೆಗಳು ಬಾಧಿಸಬಹುದು. ಹೆಚ್ಚು ನೀರನ್ನು ಕುಡಿಯಬೇಕಾಗುತ್ತೆ ಮತ್ತು ಬೆಳಗ್ಗೆ ಸ್ವಲ್ಪ ಸಮಯ ಸೂರ್ಯನ ಬಿಸಿಲಿನಲ್ಲಿ ಕಾಲ ಕಳೆಯುವುದು ನಿಮ್ಮ ಮೂಳೆಗಳ ಆರೋಗ್ಯಕ್ಕೆ ಹಿತಕರವಾಗುವಂಥದ್ದು. ಇಂದು ಮುಂಜಾನೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಅಥವಾ ಅಗ್ರ್ಯವನ್ನು ನೀಡಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂಥದ್ದು. ಇನ್ನು ಶನಿ ಸ್ತೋತ್ರವಾಗಿ ಸಂಜೆ ವೇಳೆ ಶನಿ ಚಾಲಿಸವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂತದ್ದನ್ನ ನೋಡ್ತೀರಾ. ಇನ್ನು ದಾನವಾಗಿ ನಿರ್ಗತಿಕರಿಗೆ ಅಥವಾ ಬಡವರಿಗೆ ಕೆಂಪು ಬಣ್ಣದ ಹಣ್ಣು ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಿದರೆ ಬಹಳ ಶ್ರೇಷ್ಠ. ಇಂದಿನ ಜಪವಾಗಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇದರಿಂದ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಸಿದ್ಧಿಯಾಗುವಂಥದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಬೂದು ಬಣ್ಣವನ್ನ ಬಳಸಿದರೆ ಅದೃಷ್ಟ ನಿಮ್ಮದಾಗುವುದು. ಮೀನರಾಶಿಯವರು ನೀವು ಕನಸುಗಾರರು ಮತ್ತು ಮಾನವೀಯತೆ ಉಳ್ಳವರು. ನಿಮ್ಮ ದಯಾಳು ಗುಣವೇ ನಿಮಗೆ ಶ್ರೀರಕ್ಷೆ. ಇಂದು ಯಾವುದೋ ವಿಷಯಕ್ಕೆ ಗೊಂದಲಕ್ಕೊಳಗಾಡಬೇಡಿ. ಸಮಯ ಎಲ್ಲವನ್ನ ಸರಿಪಡಿಸುವಂತದ್ದನ್ನ ನೋಡ್ತೀರಾ. ನಂಬಿಕೆ ಎನ್ನುವುದು ದೀಪದಂತೆ. ಅದು ಕತ್ತಲೆಯನ್ನ ದೂರ ಮಾಡುವುದು ಮಾತ್ರವಲ್ಲದೆ ಸರಿಯಾದ ಹಾದಿಯನ್ನ ತೋರಿಸುವಂಥದ್ದು. ನಿಮ್ಮ ಅಂತಃಪ್ರಜ್ಞೆಯನ್ನ ನಂಬಿ ಯಶಸ್ಸು ನಿಮ್ಮ ಬೆನ್ನ ಹಿಂದೆಯೇ ಬರುವಂತದ್ದನ್ನ ನೋಡ್ತೀರಾ. ಇಂದು ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಬರಲಿದೆ. ನಿಮ್ಮ ಕ್ರಿಯಾಶೀಲತೆಗೆ ಸರಿಯಾದ ವೇದಿಕೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭವಾದಂತಹ ದಿನ. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿರುವವರಿಗೆ ಇಂದು ವಿಶೇಷ ಮನ್ನಣೆ ಸಿಗಲಿದೆ. ಆರ್ಥಿಕವಾಗಿ ಇಂದು ಸಬಲರಾಗುತ್ತೀರಿ. ಬರಬೇಕಾಗಿದ್ದಂತಹ ಬಾಕಿ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಆದರೆ ಕುಟುಂಬದವರ ಇಚ್ಛೆ ಪೂರೈಸಲು ಅಥವಾ ಮನೆ ಅಲಂಕಾರಿಕ ವಸ್ತುಗಳಿಗಾಗಿ ಹೆಚ್ಚಿನ ಹಣ ವ್ಯಯವಾಗಬಹುದು. ಭವಿಷ್ಯದ ದೃಷ್ಟಿಯಿಂದ ಉಳಿತಾಯದ ಯೋಜನೆಗಳ ಬಗ್ಗೆ ಗಮನವನ್ನ ಹರಿಸುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣವಿರುತ್ತದೆ. ಜೀವನ ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ಅಥವಾ ಸಣ್ಣ ಪ್ರವಾಸ ಮಾಡುವಂತಹ ಸಂಬಂಧವಿದೆ. ಇನ್ನು ಪ್ರೇಮಿಗಳಿಗೆ ಇಂದು ಮನೆಯವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗಬಹುದು. ಮಕ್ಕಳ ಯಶಸ್ಸು ನಿಮಗೆ ಹೆಮ್ಮೆಯನ್ನ ತರುವಂತಹ ದಿನ. ಇನ್ನು ಆರೋಗ್ಯದ ಬಗ್ಗೆ ಇಂದು ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಅತಿಯಾದ ಆಲೋಚನೆಯಿಂದ ಮಾನಸಿಕ ಒತ್ತಡ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಧಾರ್ಮಿಕ ಕಾರ್ಯಗಳ ತೊಡಗಿಸಿಕೊಳ್ಳುವುದು ಅಥವಾ ಪ್ರಾಣಾಯಾಮ ಮಾಡುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುವಂಥದ್ದು. ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನು ನೀಡಿ ಮತ್ತು ಆದಿತ್ಯ ಸ್ತೋತ್ರವನ್ನ ಪಠಿಸಬೇಕಾಗುತ್ತೆ. ಇದರಿಂದ ಆತ್ಮವಿಶ್ವಾಸ ಮತ್ತು ದೈಹಿಕ ಶಕ್ತಿ ಹೆಚ್ಚಾಗುವಂಥದ್ದು. ನಿಮ್ಮ ರಾಶಾಧಿಪತಿ ಗುರುವಾಗಿರುವುದರಿಂದ ಇಂದು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡಬೇಕಾಗುತ್ತೆ. ಬಡವರಿಗೆ ಅಥವಾ ನಿರ್ಗತಿಕರಿಗೆ ಬಾಳೆಹಣ್ಣು ಅಥವಾ ಬೇಳೆಯನ್ನ ದಾನ ಮಾಡಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುವಂಥದ್ದು. ಇಂದಿನ ಜಪವಾಗಿ ಓಂ ನಮೋ ನಾರಾಯಣಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ಮನಸ್ಸಿನ ಗೊಂದಲಗಳನ್ನ ದೂರ ಮಾಡುವಂಥದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ತಿಳಿ ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ಈ ದಿನ ನಿಮ್ಮದಾಗುವುದು.